ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ಸ್ಥಾನ ವಂಚಿತ ಶಾಸಕ ರಾಘವೇಂದ್ರ ಹಿಟ್ನಾಳ್ ಕೊನೆಗೂ ಮೌನ ಮುರಿದಿದ್ದಾರೆ. ತಮಗೆ ಸಿಎಂ ಅಥವಾ ಮಾಜಿ ಸಿಎಂ ಸೇರಿ ಯಾರ ಮೇಲೂ ಕೂಡ ಮುನಿಸಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ತಾನು ರಾಜೀನಾಮೆ ನೀಡೋದಾಗಿ ಬಿಂಬಿಸಲಾಗ್ತಾ ಇದೆ, ದಯವಿಟ್ಟು ಬಿಂಬಿಸಬೇಡಿ ಅಂತ ಹೇಳಿ ಮನವಿ ಮಾಡಿದ್ದಾರೆ. ನಾನು ರಾಜೀನಾಮೆ ಕೊಡುವಂತ ಪ್ರಸಂಗ ಬಂದಿಲ್ಲ. ಇಲ್ಲಿ 70 ಜನ ಶಾಸಕರಿಗೆ ಸಚಿವರಾಗುವಂತ ಅರ್ಹತೆ ಇದೆ. ಎಲ್ಲರಿಗೂ ಕೂಡ ಸಚಿವ ಸ್ಥಾನವನ್ನ ನೀಡೋದಕ್ಕಾಗೋದಿಲ್ಲ. ಹಾಗಾಗಿ ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೇನೆ. ಸಚಿವ ಸ್ಥಾನ ವಂಚಿತ ಶಾಸಕ ಹಿಟ್ನಾಳ್ ಇಷ್ಟು ದಿನಗಳವರೆಗೆ ಮಾತನಾಡಿಲ್ಲ, ಬೇಸರಗೊಂಡಿದ್ದಾರೆ. ಅವರು ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಚರ್ಚೆಗಳು ಜೋರಾಗಿತ್ತು. ಈಗ ಮೌನ ಮುರಿದು ಎಲ್ಲದಕ್ಕೂ ಸ್ಪಷ್ಟನೆ ನೀಡಿದ್ದಾರೆ. ಈಗ ನಾನು ಮಾಧ್ಯಮದಲ್ಲಿ ಟಿವಿಗಳಲ್ಲಿ ಪತ್ರಿಕೆಗಳಲ್ಲಿ ನೋಡಿದೆ, ಇವತ್ತು ರಾಜೀನಾಮೆ ಕೊಡ್ತಾರೆ, ದಯಮಾಡಿ ನಿಮ್ಮ ಮಾಧ್ಯಮದವರಿಗೆ ಪತ್ರಿಕೆಯವರಿಗೆ ನಾನು ಕೈ ಜೋಡಿಸಿ ಕೇಳ್ತೇನೆ. ನಮಗೆ ಕೊಪ್ಪಳ ಕ್ಷೇತ್ರದ ಜನ 5 ವರ್ಷ ಸೇವೆ ಮಾಡಲಿಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ನಾವು ಹೆಚ್ಚು ಅಭಿವೃದ್ಧಿ ಮಾಡೋದ್ರ ಮುಖಾಂತರ ಆ ಜನರ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಮಾನಗಳಲ್ಲಿ ನಾನು ಮಾಡ್ತೇನೆ. ಮತ್ತು ಯಾವುದೇ ಪಕ್ಷದ ವರಿಷ್ಠರು ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಯಾವುದೇ ಕೂಡ ನಮಗೆ ಮುನಿಸೂ ಇಲ್ಲ, ರಾಜೀನಾಮೆ ಕೊಡ್ತಕ್ಕಂಥ ಪ್ರಸಂಗ ಇಲ್ಲ. ಮಾಧ್ಯಮದಲ್ಲಿ ದಯಮಾಡಿ ನಿಮಗೆ ಕೈ ಜೋಡಿಸ್ತೇನೆ. ಏನೋ ಆ ಥರ ಬಿಂಬಿಸ್ತಕ್ಕಂಥ ಕೆಲಸ ತಾವು ಮಾಡಬೇಡಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ. ತಾವು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ. ಈಗ ನಾನು ಮಾಧ್ಯಮದಲ್ಲಿ ಟಿವಿಗಳಲ್ಲಿ ಪತ್ರಿಕೆಗಳಲ್ಲಿ ನೋಡಿದೆ, ಇವತ್ತು ರಾಜೀನಾಮೆ ಕೊಡ್ತಾರೆ, ದಯಮಾಡಿ ನಿಮ್ಮ ಮಾಧ್ಯಮದವರಿಗೆ ಪತ್ರಿಕೆಯವರಿಗೆ ನಾನು ಕೈ ಜೋಡಿಸಿ ಕೇಳ್ತೇನೆ. ನಮಗೆ ಕೊಪ್ಪಳ ಕ್ಷೇತ್ರದ ಜನ 5 ವರ್ಷ ಸೇವೆ ಮಾಡಲಿಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ನಾವು ಹೆಚ್ಚು ಅಭಿವೃದ್ಧಿ ಮಾಡೋದ್ರ ಮುಖಾಂತರ ಆ ಜನರ ಋಣ